ಈ ಕಾರ್ಯಕ್ರಮ ಕೇವಲ ಎಜುಕೇಷನಲ್ ಉದ್ದೇಶಗಳಿಗಾಗಿ. ಇಲ್ಲಿ ಬರುವ ಯಾವುದೇ ಮಾಹಿತಿ ಹೂಡಿಕೆ ಸಲಹೆ ಆಗಿರುವುದಿಲ್ಲ. ಷೇರು ಮಾರುಕಟ್ಟೆ ಮತ್ತು ಇಕ್ವಿಟಿ ಸಂಬಂಧಿತ ಹೂಡಿಕೆಗಳು ಮಾರ್ಕೆಟ್ ರಿಸ್ಕ್ ಒಳಗೊಂಡಿರುತ್ತವೆ. ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಅಧ್ಯಯನ ಮಾಡಿ ವಿವೇಚನೆ ಬಳಸಿ ಹೂಡಿಕೆ ಮಾಡಿ. ಸ್ನೇಹಿತರೆ, ಯಾವಾಗಲೂ ಮುಂದೇನಾಗ್ಬೋದು ಅಂತ ತಿಳ್ಕೋಬೇಕು ಅಂದರೆ ಹಿಂದೇನಾಗಿತ್ತು ಅಂತ ಅರ್ಥ ಮಾಡ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್. ಹೀಗಾಗಿ 2024ರಲ್ಲಿ ಮಾರ್ಕೆಟ್ ಹೇಗಿತ್ತು, ಏನೇನಾಯಿತು ಅಂತ ಕೂಡ ಕ್ವಿಕ್ಕಾಗಿ ನಾವು ನೋಡ್ಬಿಡೋಣ ಸಣ್ಣದಾಗಿ. ಆ ರೀಕ್ಯಾಪ್ ಕೂಡ ತುಂಬ ಇಂಪಾರ್ಟೆಂಟ್. ಒಂದು ಮಾರ್ಕೆಟ್, ಎರಡು ಕತೆ. ಸ್ನೇಹಿತರೆ, 2024ರಲ್ಲಿ ಷೇರುಪೇಟೆ 9.5% ಬೆಳವಣಿಗೆ ಕಂಡಿದ್ರು ಕೂಡ ಕಳೆದ 7-8 ವರ್ಷಕ್ಕೆ ಹೋಲಿಸಿದ್ರೆ ಬಹಳ ಕಮ್ಮಿ ಗ್ರೋ ಆಗಿದೆ. ನೀವು ಇಲ್ಲಿ ನೋಡ್ತಿರ್ಬೋದು 2018 ಕೋವಿಡ್ ಕಾಲದ 2022 ಬಿಟ್ಟರೆ ಆಲ್ಮೋಸ್ಟ್ ಪ್ರತಿ ವರ್ಷ ಡಬಲ್ ಡಿಜಿಟ್ನಲ್ಲಿ ಮಾರ್ಕೆಟ್ ಗ್ರೋ ಆಗಿದೆ. ಅದೇ 2024ರಲ್ಲಿ ಮಾಡರೇಟ್ ಬೆಳವಣಿಗೆ ಕಾಣುತ್ತೆ ನಿಮಗೆ. ಇದಕ್ಕೆಲ್ಲ ಕಾರಣ 2024ರಲ್ಲಿ ಮಾರ್ಕೆಟ್ ವಿಚಿತ್ರವಾಗಿ ಬಿಹೇವ್ ಮಾಡ್ತು. ಫಸ್ಟ್ ಹಾಫ್ನಲ್ಲಿ ಒಂಥರ, ಸೆಕೆಂಡ್ ಹಾಫ್ನಲ್ಲಿ ಒಂಥರ ನಡ್ಕೊಳ್ತು. ಫಸ್ಟ್ ಹಾಫ್ನಲ್ಲಿ ಭಾರಿ ಬೆಳವಣಿಗೆ ನಿರೀಕ್ಷೆ, ಒಳ್ಳೆ ಗ್ರೋತ್ನಿಂದ ಭರ್ಜರಿ ಜಂಪ್ ಆಗ್ತಾ ಹೋಯಿತು. ದೊಡ್ಡ ಮಟ್ಟದ ಆರ್ಥಿಕ ಚಟುವಟಿಕೆ ಕೂಡ ನಡೀತಾ ಇತ್ತು. ಎಲ್ಲ ಸೆಕ್ಟರ್ನಾದ್ಯಂತ ಕಂಪನಿಗಳ ಆದಾಯ ಕೂಡ ಚೆನ್ನಾಗಿತ್ತು. ಮತ್ತೊಂದು ಕಡೆ ಗ್ಲೋಬಲ್ ಮಾರ್ಕೆಟ್ ಕಂಗಾಲಾಗ್ತಿದ್ರು ಕೂಡ ಭಾರತ ಸ್ಟೇಬಲ್ ಆಗಿ ಕಾಣಿಸ್ತಾ ಇತ್ತು. ಹೀಗಾಗಿ ಫಾರಿನ್ ಇನ್ವೆಸ್ಟರ್ಸ್, ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಎಲ್ಲರೂ ಭಾರತದಲ್ಲಿ ಚೆನ್ನಾಗಿ ದುಡ್ಡು ಹಾಕ್ತಾ ಇದ್ರು. ಪರಿಣಾಮ ಜನವರಿಯಿಂದ ಸೆಪ್ಟೆಂಬರ್ವರೆಗೆ 20-21% ಜಂಪ್ ಆಗಿತ್ತು. ಆದರೆ ಸೆಪ್ಟೆಂಬರ್ ಬಳಿಕ ಸೆಕೆಂಡ್ ಹಾಫ್ನ ಈ ಭಾಗದಲ್ಲಿ ಸೆಪ್ಟೆಂಬರ್ ಬಳಿಕ ಎಲ್ಲ ಉಲ್ಟಾ ಪಲ್ಟಾ ಆಯಿತು. ಸ್ಟಾಕ್ ಮಾರ್ಕೆಟ್ಗೆ ರಿಯಾಲಿಟಿ ಚೆಕ್ ಸಿಕ್ತು. ಭಾರಿ ಬಡ್ಡಿ ದರಗಳಿಂದ ಸಾಲ ಸಿಗೋದು ಕಮ್ಮಿ ಆಯಿತು, ಖರ್ಚು ಮಾಡೋದು ಕಮ್ಮಿ ಆಯಿತು. ಇದು ಆರ್ಥಿಕತೆ ಸ್ಲೋ ಆಗೋಕ್ಕೂ ಕಾರಣ ಆಯಿತು. ಇಂಥದ್ರಲ್ಲಿ RBI ಹಣದುಬ್ಬರ ಕಂಟ್ರೋಲ್ ಮಾಡೋದಕ್ಕೆ ಗ್ರೋತ್ನ ಕಡೆಗಣಿಸಿ ಕಟ್ಟುನಿಟ್ಟಿನ ಆರ್ಥಿಕ ಶಿಸ್ತನ್ನು ಮೇಂಟೈನ್ ಮಾಡೋಕ್ಕೆ ಆದ್ಯತೆ ಕೊಡ್ತು. ಹೀಗಾಗಿ ಕಂಪನಿಗಳ ಆದಾಯ ಕುಸಿದು ಮಾರ್ಕೆಟ್ನ ಏರಿಳಿತ ಹೆಚ್ಚಾಯಿತು. ಇದೇ ಹಂತದಲ್ಲಿ ಚೀನಾದಲ್ಲಿ ಮಾರ್ಕೆಟ್ ಚೆನ್ನಾಗಿ ಆಗ್ತಿದೆ ಅಂತ ವಿದೇಶಿ ಹೂಡಿಕೆದಾರರು ದೊಡ್ಡ ಮಟ್ಟದಲ್ಲಿ ಭಾರತದಿಂದ ದುಡ್ಡು ತೆಗೆದು ಅಲ್ಲಿನ ಮಾರ್ಕೆಟ್ಗೆ ಹಾಕೋಕೆ ಶುರು ಮಾಡಿದ್ರು. ತಿಂಗಳಿಗೆ 60,000-90,000 ಕೋಟಿ ತೆಗೆದ್ರು. ಇದು ಭಾರತದ ಮಾರ್ಕೆಟ್ಗೆ ಸಿಕ್ಕಾಪಟ್ಟೆ ಪೆಟ್ಟು ಕೊಡ್ತು. ಆದರೆ ದೇಸಿ ಹೂಡಿಕೆದಾರರು ಎದೆಯೊಡ್ಡಿ ಮಾರ್ಕೆಟ್ನ ದೊಡ್ಡ ಕ್ರ್ಯಾಶ್ನಿಂದ ತಪ್ಪಿಸಿ ಒಂದು ಕರೆಕ್ಷನ್ ಅಷ್ಟೇ ಅನ್ನೋ ರೀತಿಯಲ್ಲಿ ಮೇಂಟೈನ್ ಮಾಡೋಕೆ ಪ್ರಯತ್ನ ಪಟ್ಟರು. ಇಲ್ಲಿವರೆಗೂ ಅದನ್ನೇ ಮಾಡ್ತಾ ಇದ್ದಾರೆ. 2024ರಲ್ಲಿ ರಿಯಲ್ ಕಿಂಗ್ ಗೋಲ್ಡನ್ ಡೇಸ್ಗೆ ಮರಳಿದ ಚಿನ್ನ. ಸೆಕ್ಟರ್ ವೈಸ್ ನೋಡಿದಾಗ ರಿಯಲ್ ಎಸ್ಟೇಟ್ 2024ರ ರಿಯಲ್ ಕಿಂಗ್ ಆಗಿ ಹೊರಬಿತ್ತು. ಬರೋಬ್ಬರಿ 37% ಗ್ರೋ ಆಯಿತು. ಉಳಿದಂತೆ ಫಾರ್ಮಾ, ಆಟೋ, IT, ಇನ್ಫ್ರಾ, ಮೆಟಲ್ ಕೂಡ GDP ಗ್ರೋತ್ ಮೀರಿ ಪರ್ಫಾರ್ಮ್ ಮಾಡಿದ್ವು. ಆದರೆ ಬ್ಯಾಂಕಿಂಗ್ ಸೆಕ್ಟರ್, ನಿಫ್ಟಿ 50 ದೊಡ್ಡ ಪ್ರಮಾಣದಲ್ಲಿ ಲಾಭ ಕೊಡಲಿಲ್ಲ. FMCG ಸೆಕ್ಟರ್ ಅಂತೂ 2% ಕುಸಿತು. ಮೀಡಿಯಾ ಸ್ಟಾಕ್ಸ್ನಲ್ಲಂತೂ ರಕ್ತಪಾತ 23% ಬಿದ್ದೋಯ್ತು. ಕ್ಯಾಟಗರಿ ವೈಸ್ ನೋಡಿದಾಗ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಷೇರುಗಳಲ್ಲಿ ಒಳ್ಳೆ ವಹಿವಾಟು ಕಂಡು ಬಂತು. ಆದರೆ ಲಾರ್ಜ್ ಕ್ಯಾಪ್ಗಳು ನಿರೀಕ್ಷಿತ ಬೆಳವಣಿಗೆ ಕಾಣಲಿಲ್ಲ. ಹೀಗಿದ್ರೂ ಕೂಡ ಒಟ್ಟಾರೆಯಾಗಿ ಭಾರತ ಎಮರ್ಜಿಂಗ್ ಮಾರ್ಕೆಟ್ಗಳಲ್ಲಿ ಬೆಸ್ಟ್ ಪರ್ಫಾರ್ಮರ್ ಆಗಿ ಹೊರಬಂದಿದೆ. ಇನ್ನು ಅಸೆಟ್ ವೈಸ್ ನೋಡಿದಾಗ ಮತ್ತೆ ಚಿನ್ನ ತನ್ನ ಗೋಲ್ಡನ್ ಡೇಸ್ಗೆ ಮರಳಿತು. ನಿಫ್ಟಿಯನ್ನ ಬೀಟ್ ಮಾಡಿ 21% ಗ್ರೋ ಆಗಿದೆ. ಉಳಿದಂತೆ ನಿಫ್ಟಿ 9%, FT 7% ಗ್ರೋ ಆಗಿವೆ. ಇಸ್ರೇಲ್ ಹಮಾಸ್ ಕದನ, ರಷ್ಯಾ ಯುಕ್ರೇನ್ ಸಂಘರ್ಷದಿಂದ ಹೂಡಿಕೆದಾರರು ಕಂಗಾಲಾಗಿದ್ರು. ಇಂತಹ ಅಸ್ಥಿರ ಟೈಮ್ನಲ್ಲಿ ಯಾವಾಗಲೂ ಚಿನ್ನ ಸೇಫ್ ಹೂಡಿಕೆ ಅಂತ ಪರಿಗಣಿಸಲಾಗುತ್ತೆ. ಹೀಗಾಗಿ ಜನ ತಮ್ಮ ದುಡ್ಡು ತಂದು ಗೋಲ್ಡ್ ನಲ್ಲಿ ಇನ್ವೆಸ್ಟ್ ಮಾಡಿದ್ರು. ಜೊತೆಗೆ ಸೆಂಟ್ರಲ್ ಬ್ಯಾಂಕ್ಗಳು, ಅದರಲ್ಲೂ ಕೂಡ ಭಾರತದಂತಹ ಎಮರ್ಜಿಂಗ್ ಮಾರ್ಕೆಟ್ಗಳು ದೊಡ್ಡ ಮಟ್ಟದಲ್ಲಿ ಚಿನ್ನ ಪರ್ಚೇಸ್ ಮಾಡಿದ್ರು. ಇದು ಕೂಡ ಹೂಡಿಕೆದಾರರ ಕಾನ್ಫಿಡೆನ್ಸ್ ಹೆಚ್ಚಿಸಿತು. ಅತ್ತ ಹಣದುಬ್ಬರ ಕಮ್ಮಿ ಆದಂತೆ ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ ಕೂಡ ಬಡ್ಡಿ ದರ ಕಟ್ ಮಾಡ್ತಾ ಬಂತು. ಹೀಗಾಗಿ ಗೋಲ್ಡ್ ಇನ್ನಷ್ಟು ಅಟ್ರಾಕ್ಟಿವ್ ಅಸೆಟ್ ಆಗ್ತಾ ಬಂತು. ಟ್ರಂಪ್ ಕೈಯಲ್ಲಿ ಗೋಲ್ಡನ್ ಗನ್. 2025ರಲ್ಲೂ ಚಿನ್ನವೇ ಚೆನ್ನ. ಇನ್ನು 2024ರಲ್ಲಿ ಗೋಲ್ಡ್ ಬೆಸ್ಟ್ ಪರ್ಫಾರ್ಮರ್ ಆಗಿರಬಹುದು. ಆದರೆ 2025ರಲ್ಲೂ ಹೀಗೆ ಇರುತ್ತಾ ಅನ್ನೋದು ತುಂಬ ಜನರು ಕೇಳ್ತಿರೋ ಪ್ರಶ್ನೆ. ಇದು ಟ್ರಂಪ್ ಮೇಲೆ ಡಿಪೆಂಡ್ ಆಗುತ್ತೆ. ಅದರಲ್ಲೂ ಚೀನಾ ಜೊತೆಗೆ ಟ್ರಂಪ್ ಹೇಗೆ ನಡ್ಕೊಳ್ತಾರೆ ಅನ್ನೋದು ಚಿನ್ನದ ಪ್ರೈಸ್ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ. ಟ್ರಂಪ್ ಒಂದು ವೇಳೆ ಚೀನಾ ಗೂಡ್ಸ್ ಮೇಲೆ ಟ್ಯಾರಿಫ್ ಜಾಸ್ತಿ ಮಾಡ್ತಾ ಹೋದರೆ, ತೆರಿಗೆ ಜಾಸ್ತಿ ಆಗ್ತಾ ಹೋದರೆ ದೊಡ್ಡ ಟ್ರೇಡ್ ವಾರ್ ಶುರುವಾಗುತ್ತೆ. ಇದರಿಂದ ಅಸ್ಥಿರತೆ ಸೃಷ್ಟಿಯಾಗಿ ಹೂಡಿಕೆದಾರರು ಮತ್ತೆ ಸೇಫ್ ಆಸೆಟ್ ಅಂತ ಚಿನ್ನದ ಮೇಲೆ ದುಡ್ಡು ಹಾಕಬಹುದು. ಜೊತೆಗೆ ಸೆಂಟ್ರಲ್ ಬ್ಯಾಂಕ್ಗಳು ಚಿನ್ನ ಖರೀದಿ ಮಾಡೋದು ಕಂಟಿನ್ಯೂ ಆಗ್ಬೋದು. ಆದರೆ ಇನ್ಫ್ಲೇಷನ್ ಕಮ್ಮಿ ಆಗಲಿಲ್ಲ ಅಂದರೆ ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ ಬಡ್ಡಿ ದರ ಕಟ್ ಮಾಡದೇ ಇರಬಹುದು. ಇದು ಚಿನ್ನಕ್ಕೆ ಏಟ್ ಕೊಡಬಹುದು. ಯಾಕಂದರೆ ಯಾವಾಗಲೂ ಕೂಡ ಬಡ್ಡಿ ದರ ಕಮ್ಮಿ ಇದ್ದಾಗ ಚಿನ್ನ ಅಟ್ರಾಕ್ಟಿವ್ ಆಗುತ್ತೆ. ಅಥವಾ ಟ್ರೇಡ್ ವಾರ್ನಿಂದ ಚೀನಾ ಎಕಾನಮಿ ಸ್ಲೋ ಆದರೆ ಚಿನ್ನದ ಡಿಮಾಂಡ್ ಕೂಡ ಕಮ್ಮಿ ಆಗುತ್ತೆ. ಯಾಕಂದರೆ ಚೀನಾ ವಿಶ್ವದಲ್ಲಿ ಅತಿ ಹೆಚ್ಚು ಚಿನ್ನ ಖರೀದಿ ಮಾಡೋ ರಾಷ್ಟ್ರ. ಆದರೆ ಅದೇ ಚೀನಾ ಎಕಾನಮಿ ಪಿಕಪ್ ಆದರೆ ಚಿನ್ನದ ಡಿಮಾಂಡ್ ಕೂಡ ಬೂಸ್ಟ್ ಆಗುತ್ತೆ. ಆದರೆ ಗಮನ ಇರಲಿ, ಬಿಟ್ಕಾಯಿನ್ ಕೂಡ ಈಗ ಚಿನ್ನಕ್ಕೆ ಕಾಂಪಿಟೇಷನ್ ಕೊಡ್ತಾ ಇದೆ. ಹಾಗಾದರೆ 2025ರಲ್ಲಿ ಮಾರ್ಕೆಟ್ ಹೇಗಿರುತ್ತೆ, ಯಾವ ಸೆಕ್ಟರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನು ತೋರಿಸಬಹುದು ಅಂತ ನಾವೀಗ ಒಂದಷ್ಟು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಫಿನಾನ್ಷಿಯಲ್ಸ್ಗೆ ಶುಕ್ರ ದೆಸೆ. ಸ್ನೇಹಿತರೆ, ಮಾರ್ಕೆಟ್ನ ಪ್ರಿಡಿಕ್ಟ್ ಮಾಡೋದು ಯಾವಾಗಲೂ ಕಷ್ಟ. ಆದರೆ CNBC TV18 60ಕ್ಕೂ ಅಧಿಕ ಮಾರ್ಕೆಟ್ ತಜ್ಞರು, ಫಂಡ್ ಮ್ಯಾನೇಜರ್ಗಳು, NRIಗಳನ್ನು ಪೋಲ್ ಮಾಡಿ ಒಂದಿಷ್ಟು ಅಂಕಿಅಂಶ ಮುಂದಿಟ್ಟಿದೆ. ಅದರ ಪ್ರಕಾರ 38% ಜನ ಭಾರತದ ಸ್ಟಾಕ್ ಮಾರ್ಕೆಟ್
2025ರಲ್ಲಿ 0-9% ಅಷ್ಟೇ ಗ್ರೋತ್ ಕಾಣಬಹುದು ಅಂತ ಹೇಳಿದ್ದಾರೆ. ಅಂದ್ರೆ ಈ ವರ್ಷ ಕೂಡ ಭಾರತದ ಈಕ್ವಿಟಿ ಸಿಂಗಲ್ ಡಿಜಿಟ್ ನಲ್ಲಿ ಪರ್ಫಾರ್ಮ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಜೊತೆಗೆ ಈ ಸಲ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ಗಿಂತ ಲಾರ್ಜ್ ಕ್ಯಾಪ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅನ್ನೋ ಭವಿಷ್ಯವಾಣಿ ನುಡಿದಿದ್ದಾರೆ. ಇನ್ನು ಯಾವ ಸೆಕ್ಟರ್ ಈ ಸಲ ಸಖತ್ ಪರ್ಫಾರ್ಮ್ ಮಾಡಬಹುದು ಅನ್ನೋ ಪ್ರಶ್ನೆಗೆ 34% ಜನ ಫಿನಾನ್ಷಿಯಲ್ ಸೆಕ್ಟರ್ ಈ ಬಾರಿ ಭರ್ಜರಿ ಗ್ರೋ ಆಗಬಹುದು ಅಂತ ಹೇಳಿದ್ದಾರೆ. ಕಳೆದ ಕೆಲ ವರ್ಷಗಳಿಂದ ಹಣಕಾಸು ಸೆಕ್ಟರ್ ಅಂಡರ್ ಪರ್ಫಾರ್ಮ್ ಮಾಡಿತ್ತು. ಸಾಕಷ್ಟು ಸವಾಲುಗಳಿವೆ, ಹೀಗಿದ್ರೂ ಈ ಸಲ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಉಳಿದಂತೆ ಟೆಕ್ ಕ್ಷೇತ್ರ, ಫಾರ್ಮಾ ಹಾಗೆ ಕ್ಯಾಪಿಟಲ್ ಗೂಡ್ಸ್ಗೆ ಒಳ್ಳೆ ಸ್ಕೋಪ್ ಇದೆ ಅಂತ ಹೇಳಿದ್ದಾರೆ. ಏನೋ ಕಂಪನಿಗಳ ಅರ್ನಿಂಗ್ಸ್ 2025ರಲ್ಲಿ ಮಾರ್ಕೆಟ್ ಓಟಕ್ಕೆ ಕಾರಣ ಆಗಬಹುದು ಅಂತ ಹೇಳಿದ್ದಾರೆ. ಅರ್ನಿಂಗ್ ಪಿಕಪ್ ಆಗಬಹುದು ಕಂಪನಿಗಳದ್ದು ಅಂತ. ಇನ್ನು 2025ರಲ್ಲಿ ಮಾರ್ಕೆಟ್ನ ಅಲ್ಲಾಡಿಸಬಹುದಾದಂಥ ಕೀ ಟ್ರಿಗರ್ಸ್ ಯಾವುದು ಅಂತ ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಏನೇ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ, ಏನೇ ಹೂಡಿಕೆ ಮಾಡಿದ್ರು ಕೂಡ, ಏನೇ ಅರ್ನಿಂಗ್ ಇದ್ರೂ ಕೂಡ ಪ್ರೊಟೆಕ್ಷನ್ ಕೂಡ ತುಂಬಾ ಇಂಪಾರ್ಟೆಂಟ್ ಅಲ್ಲ. ಆ ಪ್ರೊಟೆಕ್ಷನ್ ಅಂತ ಬಂದಾಗ ಫಿನಾನ್ಷಿಯಲ್ ವರ್ಲ್ಡ್ ನಲ್ಲಿ ಮುಖ್ಯವಾಗೋದು ಹೆಲ್ತ್ ಮತ್ತು ಟರ್ಮ್ ಇನ್ಶೂರೆನ್ಸ್. ನಿಮಗೆ ನಿಮ್ಮ ಫ್ಯಾಮಿಲಿಗೆ ಆರೋಗ್ಯದ ಭದ್ರತೆಯನ್ನು ಕೊಡೋಕೆ ಹೆಲ್ತ್ ಇನ್ಶೂರೆನ್ಸ್, ದುಡಿತಾ ಇರೋ ವ್ಯಕ್ತಿ ಒಂದು ವೇಳೆ ಹೆಚ್ಚು ಕಮ್ಮಿಯಾಗಿ ಇಲ್ಲ ಅಂತಾದ್ರೆ ಅವರ ಫ್ಯಾಮಿಲಿಯ ಆರ್ಥಿಕ ಭವಿಷ್ಯ ಏನು, ದುಡ್ಡಿಗೆ ಅವ್ರು ಏನ್ ಮಾಡಬೇಕು ಅನ್ನೋ ಆತಂಕದ ಕ್ವಶನ್ಸ್ ಇರುತ್ತಲ್ಲ, ಆ ಕ್ವಶನ್ಗೆ ಆನ್ಸರ್ ಮಾಡೋಕೆ ಟರ್ಮ್ ಇನ್ಶೂರೆನ್ಸ್. ಈ ಎರಡು ಕೂಡ ಮಾಡಿಸಿದ್ರೆ ಆರೋಗ್ಯದ ಭದ್ರತೆ ಮತ್ತು ಫ್ಯಾಮಿಲಿಯ ಆರ್ಥಿಕ ಭದ್ರತೆಯನ್ನು ಖಾತ್ರಿಪಡಿಸಿಕೊಳ್ಬಹುದು. ತಿಂಗಳಿಗೆ 400-500 ರೂಪಾಯಿಂದ ಆರಂಭವಾಗಿ 1 ಕೋಟಿ ರೂಪಾಯಿವರೆಗೂ ಟರ್ಮ್ ಇನ್ಶೂರೆನ್ಸ್ ಮಾಡಿಸಬಹುದು. ನಿಮ್ಮ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಏಜ್ ಜಾಸ್ತಿ ಆದಂಗೂ ಪ್ರೀಮಿಯಂ ಜಾಸ್ತಿ ಇರುತ್ತೆ. ಅದೊಂದಾಯಿತು. ಹೆಲ್ತ್ ಇನ್ಶೂರೆನ್ಸ್ ಕೂಡ ನಿಮಗೆ 20 ಲಕ್ಷ, 50 ಲಕ್ಷ, 1 ಕೋಟಿ ಎಷ್ಟರದ್ದು ಬೇಕಾದರೂ ಕವರೇಜ್ ತಗೋಬಹುದು. ಅಷ್ಟರ ಹಾಸ್ಪಿಟಲ್ ಬಿಲ್ನ ಜವಾಬ್ದಾರಿ ಕೂಡ ಏನಾದ್ರು ಹೆಚ್ಚು ಕಮ್ಮಿಯಾಗಿ ಹಾಸ್ಪಿಟಲೈಸ್ ಆಗೋ ಪರಿಸ್ಥಿತಿ ಬಂತು ನೀವು ಅಥವಾ ನಿಮ್ಮ ಫ್ಯಾಮಿಲಿ ಯಾರಿಗಾದರೂ ಅಂದರೆ ಹೆಲ್ತ್ ಇನ್ಶೂರೆನ್ಸ್ ಇರುತ್ತಲ್ಲ, ನೀವು ಮಾಡಿಸಿದ್ರೆ ನಿಮ್ಮ ಫ್ಯಾಮಿಲಿಗೆ ಮತ್ತು ನಿಮಗೆ ಅದರ ಕವರೇಜ್ ಸಿಗುತ್ತೆ. ಬಿಲ್ ಇನ್ಶೂರೆನ್ಸ್ ಕಂಪನಿ ಪೇ ಮಾಡುತ್ತೆ. ಸೊ ಇನ್ನು ಯಾರು ಮಾಡಿಸಿಲ್ಲ ಅವರಿಗೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ನಮ್ಮ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಪಾಲಿಸಿ ಬಜಾರ್ನ ಲಿಂಕ್ ಹಾಕಿರ್ತೀವಿ. ಕ್ಲಿಕ್ ಮಾಡೋ ಮೂಲಕ ಭಾರತದ ಎಲ್ಲ ಟಾಪ್ ಕಂಪನಿಗಳ ಪ್ಲಾನ್ಗಳನ್ನು ಕಂಪೇರ್ ಮಾಡಿ ವಿತ್ ಎಕ್ಸ್ಟ್ರಾ ಆನ್ಲೈನ್ ಡಿಸ್ಕೌಂಟ್ನೊಂದಿಗೆ ಬೆಸ್ಟ್ ಪ್ರೈಸ್ನೊಂದಿಗೆ ನೀವು ಪರ್ಚೇಸ್ ಮಾಡಬಹುದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ, ಮಿಸ್ ಮಾಡದೆ ಚೆಕ್ ಮಾಡಿ. ಈಗ ವರದಿಯಲ್ಲಿ ಮುಂದುವರಿಯೋದಾದ್ರೆ ಕೀ ಟ್ರಿಗರಿಂಗ್ ಅಂಶಗಳು ಯಾವುದು ಅಂತ ನೋಡ್ತಾ ಹೋದ್ರೆ ಮೊದಲಿಗೆ ರೇಟ್ ಕಟ್. ಸ್ನೇಹಿತರೆ, ನೀವು ಫಿನಾನ್ಷಿಯಲ್ ಸುದ್ದಿಯನ್ನ ನೋಡೋರಾಗಿದ್ರೆ, ಫಾಲೋ ಅಪ್ ಇಟ್ಕೊಳ್ಳೋರಾಗಿದ್ರೆ ಇತ್ತೀಚೆಗೆ ಇನ್ಫ್ಲೇಷನ್, ರೇಟ್ ಕಟ್, ಸೆಂಟ್ರಲ್ ಬ್ಯಾಂಕ್ ಅನ್ನೋ ಪದಗಳನ್ನು ಪದೇ ಪದೇ ಕೇಳಿರ್ತೀರಿ. 2025ರಲ್ಲೂ ಕೂಡ ಇದು ಮುಂದುವರಿಯುತ್ತೆ. ಯಾಕಂದ್ರೆ ಇಂಟ್ರೆಸ್ಟ್ ರೇಟ್ ಕಟ್ ಈ ವರ್ಷ ಗ್ಲೋಬಲ್ ಮಾರ್ಕೆಟ್ಗಳಲ್ಲಿ ದೊಡ್ಡ ರೋಲ್ ನಿಭಾಯಿಸುತ್ತೆ. ಕಳೆದ ವರ್ಷ ಅಮೆರಿಕ ಎರ್ರಾಬಿರ್ರಿ ಬಡ್ಡಿದರ ಏರಿಸ್ಕೊಂಡು ಹೋಯಿತು. ಆದರೆ ಇನ್ಫ್ಲೇಷನ್ ಕಮ್ಮಿ ಆದಂತೆ ಈಗ ನಿಧಾನಕ್ಕೆ ಕಟ್ ಮಾಡ್ತಿದ್ದಾರೆ. ಸದ್ಯ ಇನ್ಫ್ಲೇಷನ್ 2.6% ಇದೆ. ಆದರೆ ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ ಟಾರ್ಗೆಟ್ ಇರೋದು 2%. ಹೀಗಾಗಿ ಸ್ವಲ್ಪ ರೇಟ್ ಕಟ್ ಮಾಡೋದನ್ನ ಸ್ಲೋ ಮಾಡಿದ್ದಾರೆ. ಮೊದಲು 4 ಸಲ ರೇಟ್ ಕಟ್ ಆಗುತ್ತೆ 2025ರಲ್ಲಿ ಅಂತ ಹೇಳ್ತಿದ್ರು, ಆದ್ರೆ ಈಗ ಬರೀ 2 ಆಗುತ್ತೆ ಅಂತ ಹೇಳಲಾಗ್ತಿದೆ. ಇದೇ ಕಾರಣಕ್ಕೆ ಇತ್ತೀಚೆಗೆ ಮಾರ್ಕೆಟ್ಗಳು ಸಿಕ್ಕಾಪಟ್ಟೆ ಏರಿಳಿತವನ್ನ ಕಾಣ್ತಾ ಇವೆ. ಅದೇ ತರ RBI ಕೂಡ 2025ರಲ್ಲಿ ರೇಟ್ ಕಟ್ ಮಾಡುತ್ತೆ ಅನ್ನೋ ನಿರೀಕ್ಷೆ ಇದೆ. ಇದು ಮಾರ್ಕೆಟ್ಗೆ ದೊಡ್ಡ ಬೂಸ್ಟ್ ಕೊಡುತ್ತೆ ರೇಟ್ ಕಟ್ ಮಾಡಿದ್ರೆ. ಯಾಕಂದ್ರೆ ಬಡ್ಡಿ ದರ ಕಮ್ಮಿ ಆದ್ರೆ ಜನರ ಕೈಗೆ, ಓವರ್ ಆಲ್ ಎಕಾನಮಿಗೆ ಕಮ್ಮಿ ರೇಟಲ್ಲಿ ಬಡ್ಡಿ ದರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಬರುತ್ತೆ. ಇದರಿಂದ ದುಡ್ಡಿನ ಓಡಾಟ, ಇನ್ವೆಸ್ಟ್ಮೆಂಟ್, ಪ್ರೊಡಕ್ಷನ್ ಎಲ್ಲ ಜಾಸ್ತಿ ಆಗುತ್ತೆ. ಪ್ರೈವೇಟ್ ಸೆಕ್ಟರ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕೂಡ ಜಾಸ್ತಿ ಆಗುತ್ತೆ. ಕಂಪನಿಗಳು ತಮ್ಮ ಸಾಮರ್ಥ್ಯ ವೃದ್ಧಿಗೆ ಹೊಸ ಪ್ರಾಡಕ್ಟ್ಸ್ ಮೇಲೆ ಇನ್ವೆಸ್ಟ್ ಮಾಡೋದು ಜಾಸ್ತಿ ಆಗುತ್ತೆ. ಜನರ ಖರೀದಿ ಸಾಮರ್ಥ್ಯ ಕೂಡ ಜಾಸ್ತಿ ಆಗುತ್ತೆ. ಟ್ರಂಪ್ ಪಾಲಿಸಿ ಏನು, ಜನವರಿ 20ನೇ ತಾರೀಕು 2025 ಟ್ರಂಪ್ ಅಮೆರಿಕದ ಪ್ರೆಸಿಡೆಂಟ್ ಆಗಿ ಅಧಿಕಾರವನ್ನು ಕೂಡ ಸ್ವೀಕಾರ ಮಾಡಿಬಿಡ್ತಾರೆ. ಅವರ ಪಾಲಿಸಿ ಬದಲಾವಣೆಗಳು ಮಾರ್ಕೆಟ್ ಎಕಾನಮಿ ಮೇಲೆ ದೊಡ್ಡ ಪರಿಣಾಮ ಬೀರುತ್ತವೆ. ಟ್ರಂಪ್ ಟ್ಯಾಕ್ಸ್ ಕಟ್ ಮತ್ತು ಟ್ಯಾರಿಫ್ ಜಾಸ್ತಿ ಮಾಡುವಂತಹ ನೀತಿಯನ್ನ ಬಹಳ ಪ್ರತಿಪಾದಿಸುತ್ತಿದ್ದಾರೆ. ಅಮೆರಿಕದ ಎಕಾನಮಿಯನ್ನ ಶಾರ್ಟ್ ಟರ್ಮ್ನಲ್ಲಿ ಬೂಸ್ಟ್ ಮಾಡಬಹುದು, ಬಟ್ ಲಾಂಗ್ ಟರ್ಮ್ನಲ್ಲಿ ಇನ್ಫ್ಲೇಷನ್ಗೂ ಕೂಡ ಕಾರಣ ಆಗಬಹುದು. ಇನ್ಫ್ಲೇಷನ್ ಹೆಚ್ಚಾದರೆ ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ ರೇಟ್ ಕಟ್ನ ಇನ್ನಷ್ಟು ಸ್ಲೋ ಮಾಡಬಹುದು. ಚೀನಾ ಎಕಾನಮಿ ಏನೋ, ಚೀನಾದ ಎಕಾನಮಿ ಸ್ಲೋ ಆಗ್ತಿರೋದು ಜಾಗತಿಕವಾಗಿ ಕಳವಳಕ್ಕೆ ಕಾರಣ ಆಗ್ತಿದೆ. ಯಾಕಂದ್ರೆ ಎಕ್ಸ್ಪೋರ್ಟ್ಸ್ ಚೀನಾ ಎಕಾನಮಿಯ ದೊಡ್ಡ ಭಾಗ ಅದೇ ಕುಸಿತಾ ಇದೆ. ಉಳಿದಂತೆ ಅವರ ಪ್ರಾಪರ್ಟಿ ಸೆಕ್ಟರ್ನ ಕುಸಿತ, ಅತಿಯಾದ ನಿರುದ್ಯೋಗ ಚೀನಾವನ್ನ ಕಾಡ್ತಾ ಇದೆ. ಅದಕ್ಕೆ ಕೌಂಟರ್ ಆಗಿ ಚೀನಾ ಬಡ್ಡಿ ದರ ಕಟ್ ಮಾಡಿ ಬ್ಯಾಂಕ್ ಹತ್ರ ಇರೋ ದುಡ್ಡೆಲ್ಲ ಹೊರಗೆ ಬಿಡ್ತಾ ಇದೆ. ಬಟ್ ಅಷ್ಟೇ ಸಾಕಾಗುತ್ತಾ ಅನ್ನೋ ಪ್ರಶ್ನೆ. ಹೀಗಾಗಿ ಚೀನಾದಲ್ಲಿ ಏನಾಗುತ್ತೆ ಅನ್ನೋದನ್ನ ಎಲ್ಲರೂ ಅಬ್ಸರ್ವ್ ಮಾಡಬೇಕಾಗತ್ತೆ. ಯಾಕಂದ್ರೆ ಚೀನಾದಲ್ಲಿ ಏನೇ ಆದ್ರೂ ಇಡೀ ಜಗತ್ತಿಗೆ ಅದು ಇಂಪ್ಯಾಕ್ಟ್ ಆಗುತ್ತೆ. ಕೇಂದ್ರ ಬಜೆಟ್ ಏನೋ, ಫೆಬ್ರವರಿ ಆರಂಭದಲ್ಲಿ ಭಾರತದಲ್ಲಿ ಯೂನಿಯನ್ ಬಜೆಟ್ ಇದೆ, ಕೇಂದ್ರ ಬಜೆಟ್ ಇದೆ. ಇದು ತುಂಬಾ ಪ್ರಭಾವ ಬೀರೋ ಇವೆಂಟ್. ಹೀಗಾಗಿ ಹೂಡಿಕೆದಾರರು ಬಂಡವಾಳ ವೆಚ್ಚ, ಟ್ಯಾಕ್ಸ್ ಪಾಲಿಸಿ, ರಿಫಾರ್ಮ್ಸ್ ವಿಚಾರವಾಗಿ ಸರ್ಕಾರ ಏನು ನಿರ್ಧಾರ ತಗೊಳುತ್ತೆ, ಬಂಡವಾಳ ವೆಚ್ಚ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗ್ ಮೇಲೆ ಸರ್ಕಾರ ಹಾಕೋ ದುಡ್ಡು ಏನು ನಿರ್ಧಾರ ಮಾಡುತ್ತೆ, ಎಷ್ಟು ದುಡ್ಡು ಇಡ್ತಾರೆ, ಇನ್ಕಮ್ ಟ್ಯಾಕ್ಸ್ನಲ್ಲಿ ಏನಾದರೂ ಕೂಡ 15 ಲಕ್ಷ ತನಕ ರಿಲೀಫ್ ಕೊಟ್ಬಿಡ್ತಾರೆ, ಟ್ಯಾಕ್ಸ್ ಸ್ಲ್ಯಾಬ್ ಚೇಂಜ್ ಆಗುತ್ತೆ, ಈ ಥರದ್ದೆಲ್ಲ ಕುತೂಹಲ ಇದೆ. ಹಾಗಾಗಿ ಅದು ಕೂಡ ಕೀ ಇವೆಂಟ್ ಭಾರತದಲ್ಲಿ. ಹಾಗಿದ್ರೆ ಸೇಫ್ ಆಗಿ ಇನ್ವೆಸ್ಟ್ ಮಾಡೋದು ಹೇಗೆ? ಸ್ನೇಹಿತರೆ, ಇದು ಯಾವುದೇ ಕಾರಣಕ್ಕೂ ಹೂಡಿಕೆ ಸಲಹೆ ಅಲ್ಲ. ಹೂಡಿಕೆಗೆ ಸಂಬಂಧಪಟ್ಟಂತೆ ವಿಶ್ಲೇಷಣೆ ನೀವು ಯೋಚನೆ ಮಾಡಿಕೊಂಡು ನಿರ್ಧಾರ ಮಾಡಬೇಕು. ಮುಖ್ಯವಾಗಿ ನಾವು ಏನು ಹೇಳೋಕೆ ಬಯಸ್ತೀವಿ ಅಂತ ಹೇಳಿದ್ರೆ, ಡೈವರ್ಸಿಫಿಕೇಶನ್ ತುಂಬ ಇಂಪಾರ್ಟೆಂಟ್. ಯಾವುದೋ ಒಂದು ತರಹದ ಅಸೆಟ್ನಲ್ಲಿ ದುಡ್ಡು ಹಾಕೋದು ಯಾವ ಕಾಲಕ್ಕೂ ಒಳ್ಳೆಯದಲ್ಲ.
ಈ ಕಾಲಕ್ಕೂ ಕೂಡ ಒಳ್ಳೆಯದಲ್ಲ, ಮುಂದಿನ ಕಾಲಕ್ಕೂ ಒಳ್ಳೆಯದಲ್ಲ. ಚಿನ್ನ, ಈಕ್ವಿಟಿ ಷೇರುಗಳು, ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್, ಸಾಲ ಪತ್ರ, ಅದು ಡೈರೆಕ್ಟ್ ಬಾಂಡ್ಗಳಲ್ಲಿ ಆಗಿರ್ಬೋದು ಅಥವಾ ಬಾಂಡ್ ಬೇಸ್ಡ್ ಡೆಟ್ ಮ್ಯೂಚುವಲ್ ಫಂಡಲ್ಲಿ ಆಗಿರ್ಬೋದು ಅಥವಾ ಫಿಕ್ಸೆಡ್ ಡೆಪಾಸಿಟ್ಸ್ ಆಗಿರ್ಬೋದು. ಈ ರೀತಿ ಡೈವರ್ಸಿಫೈ ಮಾಡಿ, ಅಂದರೆ ವೈವಿಧ್ಯಮಯ ರೀತಿಯಲ್ಲಿ ಹೂಡಿಕೆ ಮಾಡಿದ್ರೆ ನಿಮಗೆ ಒಂದಲ್ಲ ಒಂದು ಸೆಕ್ಟರ್ ಡೌನ್ ಟ್ರೆಂಡಲ್ಲಿ ಇದ್ದರೂ ಕೂಡ ನಿಮಗೆ ಅರ್ಜೆಂಟಿ ದುಡ್ಡು ಬೇಕು ಅಂದಾಗ ಲಾಸಲ್ಲಿ ಎತ್ಕೊಳ್ಳೋ ಪರಿಸ್ಥಿತಿ ಇರೋದಿಲ್ಲ. ಚಿನ್ನ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರ್ಬೋದು. ಏನೂ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಈ ಫಿಕ್ಸೆಡ್ ಡೆಪಾಸಿಟಲ್ಲಿ ಇಟ್ಟಿರೋದು, ಈ ಡೆಟ್ ಮ್ಯೂಚುವಲ್ ಫಂಡಲ್ಲಿ ಇಟ್ಟಿರೋದು, ಬಾಂಡಲ್ಲಿ ಇಟ್ಟಿರೋದು ಅದು ಎಲ್ಲಿಗೂ ಹೋಗಲ್ಲ. ಕಮ್ಮಿ ಗ್ರೋ ಆದರೂ ಸ್ಟೇಬಲ್ ಆಗಿರುತ್ತಲ್ಲ, ಅಲ್ಲಿಂದ ಏನಾದ್ರು ಎತ್ಕೋಬೋದು. ನೀವು ಲಾಸಲ್ಲಿ ಈಕ್ವಿಟಿನ ಮಾರಬೇಕು ಅಂತ ಪರಿಸ್ಥಿತಿ ಇರೋದಿಲ್ಲ. ಹಾಗಾಗಿ ಡೈವರ್ಸಿಫೈ ಮಾಡ್ಕೊಳ್ಳಿ ಚೆನ್ನಾಗಿ. ಹಾಗೆ ಫಂಡಮೆಂಟಲ್ಸ್ ಮೇಲೆ ಗಮನ ಇರಲಿ. ಸ್ಟ್ರಾಂಗ್ ಬ್ಯಾಲೆನ್ಸ್ ಶೀಟ್, ಸ್ಥಿರವಾದ ಆದಾಯ ಗಳಿಸ್ತಿರೋ ಕಂಪನಿಗಳ ಮೇಲೆ ಫೋಕಸ್ ಮಾಡಿ. ಮೊಮೆಂಟಮ್ಗಿಂತ ಹೆಚ್ಚಾಗಿ ನೀವು ಕ್ವಾಲಿಟಿ ಮೇಲೆ ಫೋಕಸ್ ಮಾಡಿ. ಹಾಗೆ ಹೈ ಗ್ರೋತ್ ಸೆಕ್ಟರ್ನ ಕೂಡ ಗುರುತಿಸಿ ಭವಿಷ್ಯದಲ್ಲಿ ಒಳ್ಳೆ ಬೆಳವಣಿಗೆ ಕಾಣಬಹುದಾದ ರಿನ್ಯೂವಬಲ್ ಎನರ್ಜಿ ಹಾಗೂ ಟೆಕ್ನಾಲಜಿ ಕ್ಷೇತ್ರಗಳಲ್ಲಿ ಹೂಡಿಕೆಯ ಸಣ್ಣ ಎಕ್ಸ್ಪೋಜರ್ ಅನ್ನ ಶುರು ಮಾಡ್ಕೋಬಹುದು. ಆಲ್ರೆಡಿ ಈ ಕ್ಷೇತ್ರದಲ್ಲಿ ವ್ಯಾಲ್ಯೂಯೇಷನ್ ಟೂ ಹೈ ಇದೆ, ಅದು ಮೈಂಡಲ್ಲಿರಲಿ. ಎಲ್ಲದರ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ, ಶೇರ್ಗಳು ದುಬಾರಿ ಆಗಿದ್ದಾವೆ. ಈಗ ಸ್ವಲ್ಪ ಕರೆಕ್ಷನ್ ಆದರೂ ಕೂಡ ಸ್ಟಿಲ್ ದುಬಾರಿ ಇದ್ದಾವೆ. ಹಾಗಾಗಿ ಸಣ್ಣ ಪ್ರಮಾಣದ ಎಕ್ಸ್ಪೋಜರ್ ತಗೊಂಡು ಆ ಕಡೆ ಕಣ್ಣಿಟ್ಕೊಂಡು ಸ್ವಲ್ಪ ಸ್ಟಡಿ ಮಾಡೋದ್ರಲ್ಲಿ ತಪ್ಪಿಲ್ಲ. ಬಾರ್ಬೆಲ್ ಸ್ಟ್ರಾಟಜಿ, ಒಂದು ಕಡೆ ಹೈ ಗ್ರೋತ್ ಪೊಟೆನ್ಷಿಯಲ್ ಇರೋ ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ನಲ್ಲಿ ಹೂಡಿಕೆ, ಮತ್ತೊಂದು ಕಡೆ ಡಿಫೆನ್ಸಿವ್ ಆಗಿ FMCG, ಫಾರ್ಮಾದಂಥ ಲಾರ್ಜ್ ಕ್ಯಾಪ್ ಶೇರುಗಳಲ್ಲೂ ಕೂಡ ಅಥವಾ ಆ ರೀತಿ ಮ್ಯೂಚುವಲ್ ಫಂಡ್ಗಳಲ್ಲೂ ಕೂಡ ಹೂಡಿಕೆ ಮಾಡೋ ಮೂಲಕ ಡೈವರ್ಸಿಫಿಕೇಶನ್ ಮಾಡಬಹುದು. ಅಂದರೆ ಇದು ಬಾರ್ಬೆಲ್ ಸ್ಟ್ರಾಟಜಿ ಅಂದರೆ ಅಗೈನ್ ಇದು ಡೈವರ್ಸಿಫಿಕೇಶನ್. ಎಲ್ಲ ರೀತಿಯ ಫ್ಲೇವರ್ ಇರಬೇಕು ನಮ್ಮ ಪೋರ್ಟ್ಫೋಲಿಯೋದಲ್ಲಿ. ಒಂದು ಪೋರ್ಟ್ಫೋಲಿಯೋ ಅಂದರೆ ಒಬ್ಬ ವ್ಯಕ್ತಿಯ ಪೋರ್ಟ್ಫೋಲಿಯೋ ಅಂತ ಹೇಳಿದ್ರೆ ಆತನ ಟೋಟಲ್ ಇನ್ವೆಸ್ಟ್ಮೆಂಟ್ ಬೇರೆ ಬೇರೆ ಥರದ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಏನೇನು ಮಾಡಿದ್ದಾನೆ ಅಂತ. ಅದರಲ್ಲಿ ವೀರೇಂದ್ರ ಸೆಹವಾಗ್ ಥರ ಬ್ಯಾಟಿಂಗ್ ಮಾಡೋರು ಇರಬೇಕು. ಹಾಗಂತ 11 ಜನನು ವೀರೇಂದ್ರ ಸೆಹವಾಗೇ ಇದ್ದರೆ ಡಿಫೆಂಡ್ ಮಾಡೋರು ಯಾರು, ಆಮೇಲೆ ಒಳ್ಳೆ ಫೀಲ್ಡಿಂಗ್ ಮಾಡೋರು ಯಾರು, ಆಮೇಲೆ ಬಾಲಿಂಗ್ ಮಾಡೋರು ಯಾರು, ಹಾಗೆಲ್ಲ ಕಷ್ಟ ಆಗಿಬಿಡುತ್ತಲ್ವ. ದ್ರಾವಿಡ್ ಥರದವರು ಬೇಕಲ್ವ. ಹಾಗಾಗಿ ಪೋರ್ಟ್ಫೋಲಿಯೋದಲ್ಲಿ ಎಲ್ಲ ಕ್ಯಾರೆಕ್ಟರ್ ಇರುವಂಥ ಇನ್ಸ್ಟ್ರೂಮೆಂಟ್ಸ್ ಇರಬೇಕು ಅಂತ. ಜೊತೆಗೆ ಆರ್ಥಿಕತೆ ಮೇಲೆ ಯಾವಾಗಲೂ ಕಣ್ಣಿಟ್ಟಿರಿ. ಇಂಟ್ರೆಸ್ಟ್ ರೇಟ್, ಇನ್ಫ್ಲೇಷನ್, GDP ಗ್ರೋತ್, ಫಿಸಿಕಲ್ ಪಾಲಿಸಿ ಕಡೆಗೆ ಯಾವಾಗಲೂ ಕೂಡ ಕಣ್ಣಾಡಿಸ್ತಾ ಇರಿ. ಸೆಕ್ಟರ್ ವೈಸ್ ಟ್ರೆಂಡ್ ಅನ್ನ ನೋಡ್ತಾ ಇರಿ. ಜೊತೆಗೆ ಯಾವುದಾದ್ರೂ ಸೆಕ್ಟರ್ ಹಿನ್ನಡೆಗೊಳಗಾಗ್ತಿದ್ರೆ ಅದು ಸರ್ಕಾರದ ಪಾಲಿಸಿಗಳಿಂದ ಆಗಿರಬಹುದು ಅಥವಾ ಇಡೀ ಆ ಇಂಡಸ್ಟ್ರಿಯಲ್ಲಿ ಸೆಕ್ಟರ್ನಲ್ಲಿ ಆಗಿರೋ ಕ್ರಾಂತಿಕಾರಿ ಹೊಸ ಟೆಕ್ನಾಲಜಿಯ ಆಗಮನ ಅಥವಾ ಏನಾದರೂ ಬದಲಾವಣೆಯಿಂದ ಆಗಿರ್ಬೋದು. ಏನಾದರೂ ಔಟ್ಡೇಟೆಡ್ ಆಗ್ತಾ ಇದೆಯಾ, ಅಸ್ತಿತ್ವ ಕಳ್ಕೊಳ್ತಾ ಇದೆಯಾ ಯಾವುದೋ ಒಂದು ಬಿಸ್ನೆಸ್, ಅದರ ಮೇಲೂ ಕೂಡ ಸೂಕ್ಷ್ಮವಾಗಿ ಕಣ್ಣಿಟ್ಟಿರಿ. ಒಂದು ಎಕ್ಸಾಂಪಲಿಗೆ ಹೇಳ್ತೀವಿ, ದೊಡ್ಡದೊಂದು ಮಾರ್ಟ್ ಅಂತ ಅಂದ್ಕೊಳ್ಳಿ. ಕಳೆದ 5-10 ವರ್ಷ ಸರಿಯಾಗಿ ರಿಟರ್ನ್ ಕೊಡ್ತು ಅಂತ ಅಂದ್ಕೊಳ್ಳಿ. ಒಂದು ಮಾರ್ಟ್, ಯಾವುದೋ ಒಂದು ಮಾರ್ಟ್ ಚೆನ್ನಾಗೆಲ್ಲ ಐಟಮ್ಸ್ ಎಲ್ಲ ಮಾರ್ತಾರೆ, ರಿಟೇಲ್ ಅಂತ ಅಂದ್ಕೊಳ್ಳಿ. ಈಗ ಅದೇ ಥರ ಡಿಜಿಟಲ್ ಮಾರ್ಟ್ ಅಂತ ಅಂದ್ಕೊಳ್ಳಿ, ಯಾವ್ದಾದ್ರು ಆ್ಯಪಲ್ಲಿರೋ ಮಾರ್ಟ್ ಅಂತ ಅಂದ್ಕೊಳ್ಳಿ. ದೊಡ್ಡ ಮಾರ್ಟಿಗೆ ಜನ ಅಲ್ಲಿ ಹೋಗಬೇಕು, ನಗರಗಳಲ್ಲಿರೋ ಜನ ಹೋಗಬೇಕು, ಬ್ಯಾಗ್ ತೊಗೊಂಡು ಹುಡುಕಬೇಕು, ಸುಸ್ತಾಗಿ ಎಲ್ಲ ಕಡೆ ಹೋಗಿ ಬ್ಯಾಗಿಗೆ ಹಾಕ್ಕೊಂಡು ಬಂದು ಆಮೇಲೆ ಬಿಲ್ಲಿಂಗಿಗೆ ಕ್ಯೂ ನಿಂತ್ಕೊಂಡು ಮತ್ತೆ ಗಾಡಿ ಮಾಡಿಕೊಂಡು ಅಥವಾ ಅವ್ರದ್ದೇ ಗಾಡೀಲಿ ಇಟ್ಕೊಂಡು ಮನೆಗೆ ತೊಗೊಂಬರ್ಬೇಕು ಐಟಮ್. ಇನ್ನೊಂದು ಕಡೆ ಆನ್ಲೈನ್ ಮಾರ್ಟ್, ಆ್ಯಪಲ್ಲಿ ಹೋಗಿ ಬೆರಳ ತುದಿಯಲ್ಲಿ ಎಲ್ಲವನ್ನ ಕೂಡ ಆಯ್ಕೆ ಮಾಡಿಕೊಂಡು ಮನೆಯಲ್ಲಿ ಕಂಫರ್ಟಬಲ್ ಸೋಫಾದಲ್ಲಿ ಮಲ್ಕೊಂಡೇ ಆರ್ಡರ್ ಮಾಡಿಕೊಂಡು ಅವರು ಅದನ್ನು ಆರ್ಡರ್ ಪ್ಲೇಸ್ ಮಾಡಿ ಆನ್ಲೈನಲ್ಲೇ ಪೇಮೆಂಟ್ ಮಾಡಿ, ಯಾವುದೇ ಕ್ಯೂ ಇಲ್ಲದೆ, ಯಾವುದೇ ಹೊತ್ಕೊಂಡು ಹೋಗದೆ, ಯಾವುದೇ ಬ್ಯಾಗ್ ಇಲ್ಲದೆ ಪೇಮೆಂಟ್ ಮಾಡಿ ನೆಕ್ಸ್ಟ್ ಎದ್ದು ಮೊಬೈಲ್ ಚಾರ್ಜಿಗಿಟ್ಟು ಒಂಚೂರು ಹಿಂಗೆ ಸ್ಟ್ರೆಚ್ ಮಾಡೋಷ್ಟರಲ್ಲಿ ಟನ್ ಅಂತ ಬೆಲ್ ಆದರೆ ಹೆಂಗಿರುತ್ತೆ. ಸೊ ಈ ಥರದ್ದೆಲ್ಲ ಆಗ್ತಿದೆ, ನಿಮಗೆ ಗೊತ್ತಿದೆ. ಡೋರ್ ಡೆಲಿವರಿದು ಕತೆ, ಕ್ವಿಕ್ ಕಾಮರ್ಸ್ ಕತೆ. ಹಾಗಾಗಿ ಈ ರೀತಿದೆಲ್ಲ ಆಗ್ತಾ ಇರುತ್ತೆ. ಕ್ರಾಂತಿಕಾರಿ ಬದಲಾವಣೆಗಳು ಗೊತ್ತಿಲ್ಲದಂಗೆ ಆಗಿಬಿಡುತ್ತವೆ. ಹಾಗಾಗಿ ಈ ಕ್ರಾಂತಿಕಾರಿ ಬದಲಾವಣೆಗಳಿಗೆ ಈ ಹಳೆ ಮಾರ್ಟ್ಗಳೆಲ್ಲ ಒಗ್ಗಿಕೊಳ್ತಾರಾ ಇಲ್ವಾ ಒಂಚೂರು ಸ್ಟಡಿ ಮಾಡ್ತಾ ಇರಿ ಸ್ನೇಹಿತರೆ. ಏನು ಜಾಗತಿಕ ಬೆಳವಣಿಗೆಗಳು, ಇಸ್ರೇಲ್ ಪ್ಯಾಲೆಸ್ತೇನ್, ಅಮೆರಿಕ ಚೀನಾ ಟ್ರೇಡ್ ಸಂಬಂಧ, ಚೀನಾ ಎಕಾನಮಿ ಮೇಲೆ ಗಮನ, ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಬರೀ ಅಮೆರಿಕ ಮಾತ್ರ ಅಲ್ಲ, ಚೀನಾ ಎಕಾನಮಿ ಕೂಡ ಜಗತ್ತಿನ ಮೇಲೆ ಪ್ರಭಾವ ಬೀರೋ ತಾಕತ್ತನ್ನು ಹೊಂದಿದೆ. ಇನ್ನು SIP ಹೂಡಿಕೆ ಮಾಡೋರಿಗೆ ಏನು ಪ್ರಾಬ್ಲಮ್ ಇಲ್ಲ. ಅವ್ರ SIP ಕಂಟಿನ್ಯೂ ಮಾಡೋಕ್ಕೆ ಬೆಸ್ಟ್ ಟೈಮ್ ಇದು. ಮಾರ್ಕೆಟ್ ಕರೆಕ್ಷನ್ ಆದಾಗಲೆಲ್ಲ SIP ಚೂರು ಜಾಸ್ತಿ ಮಾಡಿದ್ರು ಕೂಡ, ಎಕ್ಸ್ಟ್ರಾ ಒಂಚೂರು ಇನ್ವೆಸ್ಟ್ ಮಾಡಿದ್ರು ಕೂಡ ಒಳ್ಳೆಯದು. ಮ್ಯೂಚುವಲ್ ಫಂಡಲ್ಲಿ ಮಾಡ್ಬೋದು, ನೀವು ETF ಮಾಡ್ಬೋದು. ನೀವು ಡೈರೆಕ್ಟ್ ಸ್ಟಾಕ್ ಪಿಕ್ ಮಾಡ್ತೀರಿ ಅಂದರೆ ನಾಲೆಜ್ ಇತ್ತು ಅಂತ ಹೇಳಿದ್ರೆ ಡೈರೆಕ್ಟ್ ಸ್ಟಾಕ್ ಪಿಕ್ ಕೂಡ ನೀವು ಮಾಡ್ಬೋದು. ಆದರೆ ತಾಳ್ಮೆ ಮುಖ್ಯ. ಭಾರತದ ಲಾಂಗ್ ಟರ್ಮ್ ಗ್ರೋತ್ ಸ್ಟೋರಿ ಬಗ್ಗೆ ವಿಶ್ವಾಸ ಇರೋದು ಮುಖ್ಯ. ಅದೆಲ್ಲ ನೋಡಿಕೊಂಡು ಸ್ನೇಹಿತರೆ ನಿಮ್ಮ ಹೂಡಿಕೆ ಸ್ಟ್ರಾಟಜಿಯನ್ನು ಡಿಸೈಡ್ ಮಾಡಿ. ನಾವು ಜಸ್ಟ್ ನಿಮಗೊಂದಷ್ಟು ಇನ್ಪುಟ್ಸ್ ಕೊಡುವಂಥ ಪ್ರಯತ್ನವನ್ನಷ್ಟೇ ಮಾಡಿದ್ದೀವಿ. ಆಗಲೇ ಹೇಳಿದ ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ನ ರಿಮೈಂಡರ್ ಆಸಕ್ತರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನಿಮ್ಮ ಫ್ಯಾಮಿಲೀಸ್ನ ನೀವು ಆರ್ಥಿಕವಾಗಿ ಪ್ರೊಟೆಕ್ಟ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.